ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ಈ ಭೂಮಿಯ ಮೇಲೆ ಏಕೆ ಮತ್ತು ಹೇಗೆ ನೆಲೆಸಿದ್ದಾನೆ ಅಂತ ನೋಡೋಣ. ಹಾಗೂ ಅಷ್ಟು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಏಕೆ ನೆಲೆಗೊಂಡಿದ್ದಾನೆ ಅಂತ ನೋಡೋಣ. ಮತ್ತು ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಹಿಂದೂ ಧರ್ಮದಲ್ಲಿ ಶಿವನ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾದ 12 ಜ್ಯೋತಿರ್ಲಿಂಗಗಳಲ್ಲಿ ಮಲ್ಲಿಕಾರ್ಜುನ ಒಂದಾಗಿದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ದಕ್ಷಿಣ ಭಾರತದ ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಇದೆ. ಹಿಂದೂ ಪುರಾಣದ ಪ್ರಕಾರ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಹಿಂದಿನ ಕಥೆ ಹೀಗಿದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವರಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ವಾದ ನಡೆಯಿತು. ವಾದವನ್ನು ಪರಿಹರಿಸಲು ಶಿವನು ಒಂದು ದೊಡ್ಡ ಬೆಳಕಿನ ಸ್ತಂಭದ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡನು ಮತ್ತು ಸ್ತಂಭದ ಮೇಲ್ಭಾಗ ಹಾಗೂ ಕೆಳಭಾಗವನ್ನು ಹುಡುಕಲು ಹೇಳಿದನು. ವಿಷ್ಣು ಹಂದಿಯ ರೂಪವನ್ನು ತೆಗೆದುಕೊಂಡು ಕಂಬದ ಕೆಳಭಾಗವನ್ನು ಹುಡುಕಲು ಅಗೆಯಲು ಪ್ರಾರಂಭಿಸಿದನು. ಆದರೆ ಬ್ರಹ್ಮನು ಹಂಸವಾಗಿ ಮಾರ್ಪಟ್ಟು ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರಿದನು. ಆದಾಗ್ಯೂ ಇಬ್ಬರು ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದರು ಮತ್ತು ಶಿವನು ಅವರಿಗೆ ಜ್ಯೋತಿರ್ಲಿಂಗವಾಗಿ ತನ್ನ ಅನಂತ ಸ್ವಭಾವವನ್ನು ಸಂಕೇತಿಸುವ ನಿರಾಕಾರ ಬೆಳಕಿನ ಲಿಂಗವಾಗಿ ಕಾಣಿಸಿಕೊಂಡನು. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಶಿವನು ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡ ಸ್ಥಳವೆಂದು ನಂಬಲಾಗಿದೆ ಮತ್ತು ಇದು ಭಾರತದಲ್ಲಿ ಶಿವನ ಭಕ್ತರಿಗೆ ಅತ್ಯಂತ ಪ್ರಮುಖವಾದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಶ್ರೀಶೈಲದಲ್ಲಿರುವ ದೇವಾಲಯವು ಹಿಂದೂ ಪುರಾಣದ ಹಲವಾರು ದಂತಕಥೆಗಳು ಮತ್ತು ಕಥೆಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಇದು ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿದೆ. ಮಲ್ಲಿಕಾರ್ಜುನ್ ಜ್ಯೋತಿರ್ಲಿಂಗಕ್ಕೆ ಸಂಬಂಧಿಸಿದ ಗಣೇಶ ಮತ್ತು ಕಾರ್ತಿಕೇಯನಿಗೆ ಸಂಬಂಧಿಸಿದ ಮತ್ತೊಂದು ಜನಪ್ರಿಯ ದಂತಕಥೆ ಇದೆ. ದಂತಕಥೆಯ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ತಮ್ಮ ಇಬ್ಬರು ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯರ ನಡುವೆ ಸ್ಪರ್ಧೆಯನ್ನು ಆಯೋಜಿಸಿದರು. ಅವರಿಬ್ಬರಲ್ಲಿ ಯಾರು ಹೆಚ್ಚು ಬುದ್ಧಿವಂತ ಮತ್ತು ಜ್ಞಾನವುಳ್ಳವರು ಎಂದು ನಿರ್ಧರಿಸಲು ಸ್ಪರ್ಧೆಯಲ್ಲಿ ಭಗವಾನ್ ಕಾರ್ತಿಕೇಯನು 3 ಬಾರಿ ಜಗತ್ತನ್ನು ಸುತ್ತಲು ಹೊರಟನು. ಆದರೆ ಭಗವಾನ್ ಗಣೇಶನು ತನ್ನ ಹೆತ್ತವರಾದ ಭಗವಾನ್ ಶಿವ ಪಾರ್ವತಿಯ ಸುತ್ತಲೂ 3 ಬಾರಿ ನಡೆದನು. ತನ್ನ ಹೆತ್ತವರೇ ತನಗೆ ಇಡೀ ಪ್ರಪಂಚ ಎಂದು ವಿವರಿಸಿದನು. ಭಗವಾನ್ ಗಣೇಶನ ಬುದ್ಧಿವಂತಿಕೆಯಿಂದ ಪ್ರಭಾವಿತರಾದ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ಅವನನ್ನು ಸ್ಪರ್ಧೆಯ ವಿಜೇತ ಎಂದು ಘೋಷಿಸಿದರು. ಆದರೆ ಕಾರ್ತಿಕೇಯನು ಈ ಫಲಿತಾಂಶದಿಂದ ತೃಪ್ತನಾಗಲಿಲ್ಲ ಮತ್ತು ಕೋಪದಿಂದ ಶಿವ ಮತ್ತು ಪಾರ್ವತಿಯ ವಾಸಸ್ಥಾನವಾದ ಕೈಲಾಸವನ್ನು ತೊರೆಯಲು ನಿರ್ಧರಿಸಿದನು. ಅವನು ಭಾರತದ ದಕ್ಷಿಣ ಭಾಗಕ್ಕೆ ಪ್ರಯಾಣ ಬೆಳೆಸಿ ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡಲು ನಿರ್ಧರಿಸಿದನು. ಅವನ ಭಕ್ತಿ ಮತ್ತು ತಪಸ್ಸಿನಿಂದ ಪ್ರಭಾವಿತನಾದ ಶಿವನು ಶ್ರೀಶೈಲ ಪರ್ವತದಲ್ಲಿ ಅವನ ಮುಂದೆ ಕಾಣಿಸಿಕೊಂಡು ಅವನೊಂದಿಗೆ ವಿಲೀನಗೊಂಡು ಮಲ್ಲಿಕಾರ್ಜುನ ಎಂದು ಕರೆಯಲ್ಪಡುವ ಜ್ಯೋತಿರ್ಲಿಂಗನಾದನು. ಗಣೇಶನು ಕಾರ್ತಿಕೇಯನನ್ನು ಶ್ರೀಶೈಲಕ್ಕೆ ಹಿಂಬಾಲಿಸಿದನು ಮತ್ತು ಅಲ್ಲಿ ಅವನನ್ನು ಭೇಟಿಯಾದನು ಎಂದು ಹೇಳಲಾಗುತ್ತದೆ. ನಂತರ ಇಬ್ಬರು ಸಹೋದರರು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಲ್ಲಿ ಶಿವನ ಮೇಲಿನ ಭಕ್ತಿಯಲ್ಲಿ ಒಂದಾದರು. ಆದ್ದರಿಂದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ಶಿವನ ಇಬ್ಬರು ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯರ ನಡುವಿನ ಏಕತೆ ಮತ್ತು ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ಶ್ರೀಶೈಲಿನ ಮತ್ತೊಂದು ಕಥೆಯೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.